ಓಕೆ. ಸೊ ಪಂಚಕೋಶಗಳು ಆಯ್ತಾ. ಈ ಪಂಚಕೋಶಗಳು ಅನ್ನೋದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋಬೇಕಂತಂದ್ರೆ, ಈಗ ಪಂಚಕರ್ಮ ಚಿಕಿತ್ಸೆಗೆ ನೀವು ಬಂದಿದ್ದೀರಲ್ವಾ, ಪಂಚಕರ್ಮ ಅನ್ನೋದು ಬರೀ ನಿಮ್ಮ ದೇಹಕ್ಕಾಗಿ ಅಲ್ಲ, ಅಥವಾ ಬರೀ ದೇಹಕ್ಕಾಗಿ ತಗೊಂಡ್ರೆ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ ಆ ರಿಸಲ್ಟ್. ಅರ್ಥ ಆಯ್ತಾ? ಸೊ ನಾವು ಈಗ ನಾನು ಅಂದಾಗ ಏನು, ನಾನು ಯಾರು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಯಾರು ನಾನು? ಆತ್ಮ ಅಂತ ಹೇಳ್ತೀವಿ. ಸೊ ಆ ಆತ್ಮ ನಮ್ಗೆ ಫೀಲ್ ಆಗತ್ತಾ? ಫೀಲ್ ಆಗಲ್ಲ ತಾನೆ. ಈಗ ನಾನು ಅಂತ ಹೇಳಿದಾಗ ನನಗೆ ಹುಷಾರಿಲ್ಲ, ನಾನು ಖುಷಿಯಾಗಿರ್ಬೇಕಂತ ಅಂದಾಗ ನೀವು ಬಯಸ್ತಾ ಇರೋದೇನು, ನಿಮ್ ದೇಹ ಚೆನ್ನಾಗಿರ್ಬೇಕು ಅಂತ ಅಲ್ವಾ? ಸೊ ಔಟರ್ ಮೋಸ್ಟ್ ನಿಮ್ಗೆ ನಿಮ್ಮ ಅನುಭವಕ್ಕೆ ಸಿಗ್ತಾ ಇರುವಂತದ್ದು ಆತ್ಮ ಅಲ್ಲ, ನಿಮ್ಮ ಅನುಭವಕ್ಕೆ ಸಿಗ್ತಾ ಇರುವಂತದ್ದು ದೇಹ. ಇದು ಅನ್ನಮಯ ಕೋಶ. ಈ ದೇಹ ಯಾವ್ದ್ರಿಂದ ಆಗಿರುತ್ತೆ? ಅನ್ನದಿಂದ. ಅನ್ನ ಅಂತಂದ್ರೆ ಅಕ್ಕಿ ಅನ್ನ ಅಂತ ಅಲ್ಲ, ಆಹಾರ. ನೀವೇನ್ ಆಹಾರವನ್ನ ಸೇವನೆ ಮಾಡ್ತೀರಾ ಆ ಆಹಾರದಿಂದ ಈ ದೇಹ ಆಗಿದೆ ಅಲ್ವಾ? ಆಮೇಲೆ ಈ ದೇಹ ಎಲ್ಲಿಯ ತನಕ ಆಕ್ಟಿವ್ ಇರುತ್ತೆ? ಅದರೊಳಗೆ ಪ್ರಾಣ ಇರುವ ತನಕ. ಸೊ ಈ ದೇಹದ ಒಳಭಾಗದಲ್ಲಿ ಇನ್ನೊಂದು ನಮ್ಮ ಶರೀರದ ಇನ್ನೊಂದು ಅಸ್ತಿತ್ವ ಇದೆ. ಅದೇನ್ ಹೇಳಿ? ಪ್ರಾಣಮಯ ಕೋಶ. ಅನ್ನಮಯ ಕೋಶ ನಿಮ್ ಕಣ್ಣಿಗೆ ಕಾಣತ್ತೆ, ಪ್ರಾಣಮಯ ಕೋಶ ನಿಮಗ್ ಫೀಲ್ ಆಗತ್ತೆ. ಈಗ ಯಾರಾದ್ರೂ ಹುಷಾರಿಲ್ಲ ಅಥವಾ ಅನ್ಕಾನ್ಶಿಯಸ್ ಆದಾಗ ನೀವೇನ್ ನೋಡ್ತೀರಾ? ಮೈ ಬೆಚ್ಚಗಿದ್ಯಾ ನೋಡ್ತೀರಾ, ಉಸಿರಾಡ್ತಿದ್ದೀರಾ ನೋಡ್ತೀರಾ, ಅಂದ್ರೆ ಪ್ರಾಣ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತೀರಾ. ಅಂದ್ರೆ ನಮ್ಮ ಆಕ್ಟಿವಿಟಿಯಿಂದ, ನಮ್ಮ ಕೆಲಸದಿಂದ ಪ್ರಾಣ ಇದೆ ಪ್ರಾಣ ಇಲ್ಲ ಅನ್ನೋ ತರ ನಾವು ನಿರ್ಧಾರ ತಗೊಳ್ತೀವಿ. ಸೊ ಈ ಪ್ರಾಣಮಯ ಕೋಶ ಕೂಡ ನಮ್ಮ ಅಸ್ತಿತ್ವದ ಇನ್ನೊಂದು ಭಾಗ ಆಗಿರುತ್ತೆ. ಸೊ ಎರಡನೆಯ ಒಂದು ನಮ್ಮ ಲೇಯರ್ ಏನು? ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದ ಒಳಗಡೆ ಇನ್ನೊಂದು ಲೇಯರ್ ಬರುತ್ತೆ, ಅದೇ ನಮ್ಮ ಮನಸ್ಸು. ನಾವಂತೀವಲ್ಲ, ನಂಗೆ ಮನ್ಸಿಲ್ಲ, ನಂಗೇನೋ ಅದು ಬೇಕು ಅನ್ಸತ್ತೆ, ಇದು ಬೇಡ ಅನ್ಸತ್ತೆ. ಈ ತರ ಬೇಕು ಬೇಡಗಳ ನಡುವೆ ನಮ್ಮ ಎಲ್ಲ ಭಾವನೆಗಳು, ನಿಮ್ಮ ಕೋಪ, ನಿಮ್ಮ ಭಯ ಅಥವಾ ಸಿಟ್ಟು, ಸಿಡುಕು, ಅನುಮಾನ, ಸಂಶಯ, ದುಃಖ, ಉದ್ವೇಗ, ಎಲ್ಲ ಭಾವನೆಗಳು ಸೇರಿ ನಮ್ಮ ಅಸ್ತಿತ್ವದ ಇನ್ನೊಂದು ಭಾಗ ಏನದ್ ಹೇಳಿ? ಮನೋಮಯ ಕೋಶ. ಇದು ನಮ್ಮ ಮನೋಮಯ ಕೋಶ, ಮೂರನೆಯ ಲೇಯರ್. ಅದ್ರದ್ದು ಒಳಗಡೆ ಇನ್ನೊಂದು ಲೇಯರ್ ಬರುತ್ತೆ. ಏನ್ ಗೊತ್ತಾ? ಬರೀ ಮನಸ್ಸಿದ್ರೆ ಆಗ್ಲಿಲ್ಲ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಜ್ಞಾನ ಇರ್ಬೇಕು. ಈಗ ಎಷ್ಟೊಂದ್ ಸತಿ ನಂಗೆ ಸ್ವಿಮ್ ಮಾಡ್ಬೇಕಂತ ಮನ್ಸಿರುತ್ತೆ, ಆದ್ರೆ ಸ್ವಿಮ್ಮಿಂಗ್ ಅನ್ನೋ ಸ್ಕಿಲ್ ಕಲಿಯದೆ ಬರೀ ಮನಸ್ಸು ಮಾಡೋದ್ರಿಂದ ಆಗಲ್ಲ, ಆ ಜ್ಞಾನವೂ ಬೇಕು ಅಲ್ವಾ? ನಂಗೀಗ ದೊಡ್ಡ ಜಾಬ್ ಬೇಕು ಅಂತ ಆಸೆ, ದೊಡ್ಡ ಮನೆ ಕಟ್ಬೇಕು ಅಂತ ಆಸೆ. ಬಟ್ ಆ ದೊಡ್ಡ ಮನೆ ಕಟ್ಬೇಕು ಅನ್ನೋ ಆಸೆ ಅನ್ನೋದು ಭಾವನೆ. ಬಟ್ ಅದ್ರ ಹಿಂದೆ ಪ್ರಯತ್ನ ಮತ್ತು ಜ್ಞಾನ ಇರ್ಬೇಕಲ್ವಾ? ಅದನ್ನ ನಾನು ಗಳಿಸ್ಬೇಕು ಅಂದಾಗ, ಆ ಸ್ಥಿತಿಯನ್ನ ನಾನು ಪಡ್ಕೊಳ್ಬೇಕಂದಾಗ ನನಗೆ ಜ್ಞಾನ ಕೂಡ ಅಷ್ಟೇ ಅವಶ್ಯಕ. ಸೊ ಈ ನಂತರ ಇಲ್ಲಿ ಬರುತ್ತೆ ಇದು ಜ್ಞಾನಮಯ ಕೋಶ. ನಂತರ ಒಳಗಡೆ ಬರೋದು ಆಲ್ಮೋಸ್ಟ್ ನಾವ್ ಯಾರು ಮುಟ್ಟದೇ ಇರುವಂತದ್ದು ಆನಂದಮಯ ಕೋಶ. ಇದು ನಮ್ಮ ತಿಜೋರಿಲಿರೋ ಬಂಗಾರದ ನೆಕ್ಲೆಸ್ ಇದ್ದಂಗೆ, ಹಾಕೊಳ್ಳೋದಿಲ್ಲ, ಯಾವಾಗ್ಲೂ ಇಟ್ಕೊಳ್ತೀವಿ ಅಷ್ಟೇ, ನಮ್ಮ ಹತ್ರ ಇದೆ ಅಂತ ಅನ್ನಕಷ್ಟೇ, ಬಟ್ ಹಾಕೊಳ್ಳೋದಿಲ್ಲ ಅಲ್ವಾ? ಇದು ಆನಂದಮಯನು ನಾವೆಲ್ಲ ಹಾಗೆ ಮಾಡಿ ಬಿಟ್ಬಿಟ್ಟಿದೀವಿ, ಒಳಗೆ ಹಾಕಿ ಬೀಗ ಹಾಕಿ ಇಟ್ಕೊಂಡ್ಬಿಟ್ಟಿದೀವಿ. ಖರ್ಚಾಗ್ಬಿಡತ್ತೇನೋ, ದೃಷ್ಟಿ ಆಗ್ಬಿಡತ್ತೇನೋ ಅಂತ ಉಪಯೋಗಿಸೋದೇ ಇಲ್ಲ, ಆನಂದವಾಗಿ ಇರೋದೇ ಇಲ್ಲ ನಾವು. ನಂತರ ಇದ್ರ ಒಳಗೆ ನಿಮ್ಮ ಆತ್ಮ ಇರೋದು. ಹಂಗಾಗಿ ನಿಮ್ಗೆ ನಿಮ್ಮ ಆತ್ಮ ಕಾಣಲ್ಲ, ಫೀಲ್ ಆಗಲ್ಲ. ಆತ್ಮ ಅಂತ ಹೇಳ್ತೀವಿ, ಆತ್ಮ ಅಂದ್ರೆ ನೀವು ಇನ್ನು ನೋಡಿಲ್ಲ, ನಿಮ್ಗೆ ಇನ್ನೂ ತನಕ ಫೀಲಿಂಗ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಅದ್ರ ನಡುವೆ ಈ 5 ಗ್ಲಾಸಿನ ಕನ್ನಡಿಗಳಿದ್ದ ಹಾಗೆ 5 ಲೇಯರ್ಸ್ಗಳು ಬ್ಲಾಕ್ ಆಗಿವೆ. ಅಂಡ್ ಈ ಲೇಯರ್ಸ್ ಗಳಲ್ಲೆಲ್ಲ ಕಸ ಕಟ್ಟಿದೆ, ಹಾಗಾಗಿ ಆತ್ಮ ಕಾಣಿಸ್ತಾ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಇದನ್ನೆಲ್ಲ ಒಡ್ಕೊಂಡ್ ಹೋಗೋದಲ್ಲ, ನೀವು ಒಡೆಯೋದ್ ಬೇಡ. ಆತ್ಮ ಸಾಕ್ಷಾತ್ಕಾರ ಅಂತಂದಾಗ ನಿಮ್ಮ ಆತ್ಮವನ್ನ ನೀವು ಅರ್ಥಕೊಳ್ಬೇಕಂದಾಗ ಇದ್ರ ಮೇಲಿರೋ ಕೊಳೆಗಳು ಕ್ಲೀನ್ ಆದ್ರೆ ಸಾಕು. ಯಾವ್ಯಾವ ರೀತಿಯ ಕೊಳೆಗಳು? ಈಗ ದೇಹದ ಕೊಳೆಗಳು ನಿಮಗೆ ಗೊತ್ತೇ ಇದೆ. ಏನು ದೇಹದ ಕೊಳೆಗಳು? ಬರೀ ಮೈಗೆ ಅಂಟ್ಕೊಂಡಿರೋ ಕೊಳೆ ಅಲ್ಲ, ರೋಗಗಳು ದೇಹದ ಕೊಳೆ ಅಂತ ನಾವ್ ಹೇಳುವಂಥದ್ದು. ದೇಹಕ್ಕೆ ಬಂದಿರೋ ಎಲ್ಲ ರೋಗಗಳು, ನೀವೇನೇನ್ ಹೆಸರು ಹೇಳಿ, BP, ಶುಗರು, ಥೈರಾಯ್ಡು, ಗಂಟು ನೋವು, ಕುತ್ತಿಗೆ ನೋವು, ಕಾಲ್ ನೋವು, ಸೊಂಟ ನೋವು, ಮತ್ತಿನ್ನೇನು ಕ್ಯಾನ್ಸರು, ಚರ್ಮದ ಕಾಯಿಲೆ, ನರಗಳ ಕಾಯಿಲೆ, ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದು, ಹೃದಯದ ಸಂಬಂಧಿಸಿದರೆ ಈ ಯಾವುದೇ ರೋಗಗಳ ಹೆಸರು ಹೇಳಿದ್ರು ಅದೆಲ್ಲ ಈ ಗ್ಲಾಸ್ ಮೇಲಿರುವಂತಹ ಕೊಳೆಗಳಿದ್ದ ಹಾಗೆ. ಹೊರಗಡೆ ಅನ್ನಮಯ ಕೋಶ. ಪ್ರಾಣ ಚೈತನ್ಯದ ಒಂದು ಕೊರತೆ ಹೇಗ್ ಗೊತ್ತಾಗತ್ತೆ, ಅಥವಾ ಪ್ರಾಣ ಚೈತನ್ಯ ಸರಿ ಇಲ್ಲ ಅಂತ ಅನ್ನೋದು ಹೇಗ್ ಗೊತ್ತಾಗತ್ತೆ ಅಂದ್ರೆ, ನೀವು ಎಷ್ಟೊಂದ್ಸರಿ ಒಬ್ಸರ್ವ್ ಮಾಡಿರ್ತೀರಾ, ನಿಮ್ಮದೇ ಸೇಮ್ ಮುಖ ಒಂದೊಂದಿನ ಕನ್ನಡಿಯಲ್ಲಿ ನೋಡಿದಾಗ ನಿಮ್ಗೆ ತುಂಬಾ ಚಂದ ಅಂತ ಅನ್ಸಿರ್ತೀರಾ, ಅಥವಾ ತುಂಬಾ ಸ್ಕಿನ್ ಚೆನ್ನಾಗಾಗಿದೆ ಅಂತ ಅನ್ಸಿರ್ತೀರಾ. ಒಂದೊಂದಿನ ಸ್ಕಿನ್ ಯಾಕೋ ಕಳೆಗೊಂಡ್ಬಿಟ್ಟಿದೆ, ಏನೋ ಕಳೆ ಇಲ್ಲ ಅಂತ ಅನ್ಸಿರುತ್ತೆ, ಹೌದಲ್ವಾ? ಯಾಕೆ ಈ ವ್ಯತ್ಯಾಸ ಆಗಿರುತ್ತೆ? ಪ್ರಾಣ ಚೈತನ್ಯದ ಆಚೆ ಈಚೆ ಆಗುವಂಥದ್ದು, ಅದ್ರಲ್ಲಿ ಆಗುವಂತಹ ವೇರಿಯೇಷನ್ಸ್ಗಳು. ಈವನ್ ಗರ್ಭ ಸಂಸ್ಕಾರದಲ್ಲಿ ಮತ್ತೆ ಗರ್ಭಿಣಿ
ದಿನಚರ್ಯದಲ್ಲಿ ಆಯುರ್ವೇದದಲ್ಲಿ ತುಂಬಾ ಚಂದ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಗರ್ಭಿಣಿಯಲ್ಲಿ ನೀವು ನೋಡಿದೀರಾ, ಒಂದೊಂದ್ ತಿಂಗಳು ಗರ್ಭಿಣಿ ಚಂದ ಕಾಣಿಸ್ತಾಳೆ, ಒಂದೊಂದ್ ತಿಂಗಳು ಫುಲ್ ಕಪ್ಪುಗಟ್ಟಿದಾಗೆ ಒಂದೇ ಸತಿ ಫುಲ್ ಮುಖ ಎಲ್ಲ ಕಪ್ಪುಗಾಗ್ಬಿಟ್ಟಿದೆ, ಕಳೆಗುಂದ್ಬಿಟ್ಟಿದ್ದಾಳೆ, ಸುಸ್ತು ಇನ್ನೊಂದ್ ತಿಂಗಳು ಆಗೋಷ್ಟೊತ್ತಿಗೆ ತುಂಬಾ ಆಕ್ಟಿವ್ ಎನರ್ಜೆಟಿಕ್. ಈ ಚೇಂಜ್ ಏನ್ ಹೇಳ್ತಾರೆ ಅಲ್ಲಿ ನಮ್ಮ ಸಂಹಿತೆಗಳು ಹೇಳತ್ತೆ ಶಿಫ್ಟಿಂಗ್ ದ ಪ್ರಾಣ ಅಂತ. ಪ್ರಾಣ ಚೈತನ್ಯ ಆಗ ಒಳಗಡೆ 2 ಹೃದಯಗಳು, ಒಂದು ತಾಯಿಯ ಹೃದಯ, ಇನ್ನೊಂದು ಮಗುವಿನ ಹೃದಯ, 2 ಆಕ್ಟಿವ್ ಹೃದಯಗಳು. ಈ 2 ಹೃದಯದ ಮಧ್ಯೆ ಒಂದೇ ಪ್ರಾಣ ಚೈತನ್ಯ ಓಡಾಡ್ತಿರತ್ತೆ ಅಂತ. ಹಾಗೇನೆ 8ನೇ ತಿಂಗಳಲ್ಲಿ ನೀವು ಕೇಳಿರ್ಬೋದು, ಈಗ 7ನೇ ತಿಂಗಳಲ್ಲಿ ಮಗು ಆದ್ರೂನು ಬದುಕಿಸ್ಕೋತಾರೆ, 9ನೇ ತಿಂಗಳಲ್ಲಾದ್ರೂ, 8ನೇ ತಿಂಗಳಲ್ಲಿ ಹುಟ್ಟಿದಾಗ ಸ್ವಲ್ಪ ಕಷ್ಟ ಆಗತ್ತೆ, ತೊಂದರೆಗಳು ಬರುತ್ತೆ, ಇಂಥ ಮಾತನ್ನು ನೀವು ಆಡು ಮಾತಲ್ಲಿ ಕೇಳಿರ್ಬೋದು. ಅದಕ್ಕೆ ಸಪೋರ್ಟ್ ಆಗುವಂತ ಏನ್ ಹೇಳತ್ತೆ ಅಂತಂದ್ರೆ ಅಲ್ಲಿ ಪ್ರಾಣ ಚೈತನ್ಯ ತಾಯಿಯಲ್ಲಿ ಶಿಫ್ಟ್ ಆಗಿದ್ದಾಗ ಏನಾದ್ರೂ ನಮ್ಮ ಡೆಲಿವರಿ ಆದ್ರೆ ಮಗುವಿಗೂ, ಆಗ ಮಗುವಿನಲ್ಲಿ ಪ್ರಾಣ ಚೈತನ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಮಗು ಬದುಕ ಕಷ್ಟ ಏನೋ ಹೇಳ್ತಾರಲ್ಲ, ಕಾಂಪ್ಲಿಕೇಶನ್ಸ್ ಆಗ್ಬಿಟ್ಟಿದೆ, ತೊಂದರೆ ಆಗ್ಬಿಟ್ಟಿದೆ ಅಂತೆಲ್ಲ ಕೆಲವೊಮ್ಮೆ ಹೇಳ್ತಾರಲ್ವಾ. ಮತ್ತೆ ಈಗ ನಮ್ಮ ವೈದ್ಯಕೀಯ ಪದ್ಧತಿ ತುಂಬಾ ಮುಂದುವರೆದಿದೆ, ಮತ್ತೆ ವಾಪಸ್ ರಿವೈವ್ ಮಾಡ್ಕೊಳ್ತಾರೆ, ಅದು ಒಂದು ಹೆಮ್ಮೆ ವಿಷಯ. ಆದ್ರೆ ಪ್ರಾಣ ಚೈತನ್ಯದ ಓಡಾಟ ಆಗ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ ಕೂಡ ದಿನನಿತ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಏನಾಗ್ತಿರುತ್ತೆ, ಪ್ರಾಣ ಚೈತನ್ಯ ಒಮ್ಮೊಮ್ಮೆ ನಮ್ಮಲ್ಲಿ ರೀಚಾರ್ಜ್ ಆಗತ್ತೆ, ಒಮ್ಮೊಮ್ಮೆ ಈಗ ನೋಡಿ ನಿಮ್ ಇಷ್ಟದ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ನಿಮ್ಮಲ್ಲಿ ಪ್ರಾಣ ಚೈತನ್ಯ ಆ ಊರ್ಜೆ ಜಾಸ್ತಿ ಆಗುತ್ತೆ. ಸೊ ಒಂದು 2-3 ಡೇಸ್ ನೀವು ಫುಲ್ಲಿ ರೀಚಾರ್ಜ್ ಇರ್ತೀರಾ. ಅಥವಾ ನಿಮ್ ಇಷ್ಟದ ಗುರುಗಳನ್ನ ಭೇಟಿಯಾದಾಗ, ಅಥವಾ ನಿಮ್ ಇಷ್ಟದ ಜಾಗಕ್ಕೆ ನೀವು ಹೋಗಿ ಬಂದಾಗ, ನಿಮ್ಮ ಫೇವ್ರೆಟ್ ಬೆಸ್ಟ್ ಫ್ರೆಂಡ್ ಹತ್ರ ನೀವು ಸ್ವಲ್ಪ ಹೊತ್ತು ಪಟ್ಟಂಗ ಹೊಡೆದಾಗ, ಅವಾಗೆಲ್ಲ ಏನಾಗುತ್ತೆ, ನಿಮ್ಮಲ್ಲಿ ಪ್ರಾಣ ಚೈತನ್ಯದ ಊರ್ಜೆ ಹೆಚ್ಚಾಗತ್ತೆ. ಹಾಗೆ ಈ ಪ್ರಾಣಮಯ ಕೋಶ ಗಲೀಜಾಗಿದೆ, ಕ್ಲೀನ್ ಇದೆಯಾ ಅನ್ನೋಂಥದ್ದು ಇದನ್ನ ನಾವು ಮೆಜರ್ಮೆಂಟ್ ಅಲ್ಲಿ ಹೇಳಕ್ ಬರಲ್ಲ. ಈ ದೇಹಕ್ಕೆ ಹೇಗೆ ನಾವು ರೋಗಗಳ ಲೆಕ್ಕದಲ್ಲಿ ಹೇಳ್ತೀವಿ ಆ ತರ ಹೇಳಕ್ ಬರಲ್ಲ. ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್. ಇದು ನಿಮ್ಮ ಅನುಭವಕ್ಕೆ ಬರುತ್ತೆ. ನಿಮ್ಮ ಅನುಭವಕ್ಕೆ ಪ್ರಾಣ ಚೈತನ್ಯದಲ್ಲಿ ಆಗುವಂತಹ ವೇರಿಯೇಷನ್ ಆಗತ್ತೆ. ಫೀಲ್ ಆಗಿದೆ ಅಲ್ಲ ಎಲ್ರಿಗೂ? ಆಗಿದೆ ಅಲ್ವಾ ವೇರಿಯೇಷನ್ ಆಗೋದು? ಓಕೆ. ನಂತರ ಬರೋದು ಮನಸ್ಸು. ಮನಸ್ಸಿನ ಕೊಳೆಗಳು ಯಾವ್ಯಾವ್ದು? ಮನಸ್ಸಿನ ಕೊಳೆಗಳು ನೋಡಿ, ಬರೀ ಈಗ ಬೇರೆಯವರಿಗೆ ನೋವು ಕೊಡೋದು, ಬೇರೆಯವರಿಗೆ ನಾವು ಅಪಹಾಸ್ಯ ಮಾಡೋದು ಅಷ್ಟೇ ಅಲ್ಲ, ನಮಗ್ ನಾವು ನೋವು ತಗೊಳ್ಳೋದು ಮನಸ್ಸಿನ ಕೊಳೆನೆ. ಮನಸ್ಸಿನ ಕೊಳೆ ಅಂತ ಬಂದಾಗಲ್ಲಿ ಅತಿಯಾದ ಕೋಪ, ದ್ವೇಷ, ಅಹಂಕಾರ, ಭಯ, ಕೀಳರಿಮೆ, ನಾನ್ ಸರಿ ಇಲ್ಲ ಅಂತ ಅನ್ನುವಂತಹ ಕೀಳರಿಮೆ, ಎಲ್ಲದೂ ಕೂಡ ಮನಸ್ಸಿನ ಕೊಳೆ ಆಗಿರುತ್ತೆ. ಸೊ ಎಷ್ಟೆಷ್ಟು ನಿಮ್ಮಲ್ಲಿ ಆ ಒಂದು ಕೊರಗುವಿಕೆ, ಏನೋ ಒಂದು ವಿಷಯಕ್ಕೆ ಆದ ಬೇಜಾರಿರ್ಬೋದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಿಮಗಾದ ಅಪಹಾಸ್ಯ ಇರ್ಬೋದು, ಅಥವಾ ಇನ್ಯಾವುದೋ ವಿಷಯಕ್ಕೆ ನಿಮಗ್ ಬಂದ ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಭಯ ಆಗಿರ್ಬೋದು, ಈ ಎಲ್ಲದೂ ಕೂಡ ನಿಮ್ಮ ಆ ಒಂದು ಗ್ಲಾಸ್ ಅನ್ನ ಇನ್ನಷ್ಟು ಮಸಕ್ ಮಾಡ್ತಾ ಬರುತ್ತೆ. ಅದು ಮಸ್ಕ್ ಆಗ್ತಾ 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 ಬಂದ್ ಏನಾಗುತ್ತೆ, ನಮ್ಗೆ ನಾವ್ ಇನ್ನಷ್ಟು ನಮ್ಮ ಒಳಗಿನ ಲೇಯರ್ಸ್ ಗಳನ್ನ ನೋಡೋದಕ್ಕೆ, ಫೀಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಬರುತ್ತೆ. ಹಾಗೆ ಮನೋಮಯ ಕೋಶ. ನಂತರ ಬರೋದು ಜ್ಞಾನಮಯ ಕೋಶ. ಜ್ಞಾನಮಯ ಕೋಶ ಚೆನ್ನಾಗಿದ್ದಾಗ ಅಥವಾ ಅದು ಕ್ಲೀನ್ ಆಗಿದ್ದಾಗ ಏನಂತಂದ್ರೆ ವಾಸ್ತವತೆಯನ್ನ ನಾವು ನೋಡಕ್ಕೆ ಈಸಿ ಆಗುತ್ತೆ. ಜೀವನ ಹೆಂಗಿದೆ ಹಾಗೆ, ಓಕೆ ಈ ತರ ಆಗಿದೆ, ಇಂಥದೊಂದು ಕಷ್ಟ ಬಂದಿದೆ, ಇನ್ನು ಎದುರಿಸಬಹುದು, ಈ ತರ ಮಾಡ್ಬಹುದು ಅನ್ನೋದು ಆಸ್ ಇಟ್ ಈಸ್ ಇದನ್ನ ನೋಡುವ. ಆದ್ರೆ ಅದೇ ಜ್ಞಾನಮಯ ಕೋಶ ತುಂಬಾ ಗಲೀಜಾಗಿದ್ದಾಗ ಅಥವಾ ಅದು ಡಿಸ್ಟರ್ಬ್ಡ್ ಆಗಿದ್ದಾಗ ಏನಾಗುತ್ತೆ, ಯಾವ್ದನ್ನು ಇದ್ದದನ್ನು ಇದ್ದಾಗ ನಮ್ಗೆ ರಿಸೀವ್ ಮಾಡಕ್ಕೆ ಆಗಲ್ಲ. ಈಗ ಯಾರೇನ್ ಮಾತಾಡಿದ್ರು ಓ ನನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯಾರೋ ಏನೋ ನಾರ್ಮಲ್ ಆಗಿ ಮಾತಾಡಿದ್ರು ಅವ್ರು ನಂಗೆ ಬೈದ್ರು ಅಂತಾನೆ ಅನ್ಸುತ್ತೆ, ಅಥವಾ ಅವ್ರು ನನ್ನ ಆಡ್ಕೊಂಡ್ರು ಅಂತ ಅನ್ಸುತ್ತೆ. ಅಥವಾ ನಾವು ಬೇರೆಯವ್ರಿಗೆ ಏನೋ ಹೇಳಿರ್ತೀವಿ, ಅವರು ಏನು ತಪ್ಪು ತಿಳ್ಕೊಂಡಿರಲ್ಲ, ಆದ್ರೆ ನನಗೆ ಓ ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಪಕ್ಕ ಅವರು ನಾನ್ ಹೇಳಿದ್ದವ್ರಿಗೆ ಬೇಜಾರಾಯ್ತು, ನಾನ್ ಹೇಳಿದ್ರಿಂದ ಅವ್ರಿಗೆ ಕೋಪ ಬಂತು, ಅದೇನ್ ಆಗಿರೋದೇ ಇಲ್ಲ. ಆದ್ರೆ ನಮ್ಮ ಜ್ಞಾನಮಯ ಕೋಶ ನಮ್ಗೆ ಏನ್ ಮಾಡ್ತಿರತ್ತೆ ಅಂತ ಫಾಲ್ಸ್ ಇಂಪ್ರೆಷನ್ಸ್ ಗಳನ್ನ ಕೊಡ್ತಿರತ್ತೆ, ಏನೋ ಆಗ್ಬಿಟ್ಟಿದೆ, ಎಂತದೋ ಆಗತ್ತೆ. ಇನ್ನು ಆನಂದಮಯ ಕೋಶ. ಆನಂದಮಯ ಕೋಶ ಅನ್ನೋದು ನೆಲದ ಅಡಿಯಲ್ಲಿರೋ ಒರತೆ ಇದ್ದ ಹಾಗೆ. ಈಗ ಬಾವಿ ತೋಡುವಾಗ ಒಳಗೆ ಒರತೆ ಇರತ್ತಲ್ಲ, ಬಾವಿ ತೋಡಿದ್ಮೇಲೆ ಆ ಒರತೆ ನೀರ್ ಸಿಗತ್ತೆ ನಿಮ್ಗೆ, ಅಲ್ಲಿ ತನ ಸಿಗೋದಿಲ್ಲ ತಾನೆ. ಹಾಗೇನೆ ನೀವು ಉಳಿದೆಲ್ಲ ಕೋಶಗಳನ್ನ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಆನಂದಮಯ ಕೋಶ ಸಿಗತ್ತೆ. ಅಲ್ಲಿಯ ತನಕ ಇದನ್ನ ಫೀಲ್ ಮಾಡ್ಕೊಳ್ಳಿ. ಈ ಆನಂದ ಅನ್ನೋದು ಸಂತೋಷ ಅಲ್ಲ, ಸಂತೋಷ ಕ್ಷಣಿಕ. ಈ ನನ್ಗೆ ಈ ಸೀರೆ ಇಷ್ಟ, ನಾನು ಉಟ್ಕೊಂಡೆ, ನಂಗೆ ಸಂತೋಷ, ಅದು ಆನಂದ ಅಲ್ಲ. ನಾಳೆ ಈ ಸೀರೆ ಸಿಕ್ಕಿಲ್ಲ ಅಂದ್ರೆ ನಂಗೆ ಬೇಜಾರಾಗತ್ತೆ, ಕಳ್ಕೊತೀನಿ. ಆನಂದ ಅನ್ನುವಂಥದ್ದು ಯಾವುದೇ ರೀತಿಯ ಆವಿ ಆಗದೆ, ಖಾಲಿ ಆಗದೆ ಇರೋ ಬರುತ್ತೆ, ಒಂದು ಸದಾ ಇರುವಂತದ್ದು, ಯಾವಾಗ್ಲೂ ಇದೆ. ನನ್ಗೆ ಇಷ್ಟ ಆಗಿರೋ ಸಿಗಲಿ ಸಿಗದೆ ಇರ್ಲಿ, ಎಲ್ಲರೂ ನಾನು ಅರ್ಥ ಮಾಡ್ಕೊಳ್ದೆ ಇರ್ಲಿ, ನನ್ ಜೊತೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಏನೇ ಆದ್ರೂ ನಾನು ಒಂದೇ ರೀತಿಯಲ್ಲಿ ಖುಷಿಯಿಂದ ಯಾವಾಗ್ಲೂ ಇರ್ತೀನಿ ಅನ್ನೋದು ಆನಂದಮಯ ಕೋಶ. ಹಾಗಾಗಿ ನಾವು ಅದಕ್ಕೆ ಹೋಗೋದಕ್ಕೆ ತುಂಬಾ ಪ್ರಿಪ್ರೇಷನ್ ಬೇಕು, ತುಂಬಾ ದಿನಗಳು ಬೇಕು. ಆದ್ರೆ ಅದರೊಳಗೆ ಬರ್ತದೆ ಈ ಆತ್ಮ. ಸೊ ಈ ಪಂಚಕರ್ಮ ಅಂತ ನೀವೇನ್ ಈಗ ಚಿಕಿತ್ಸೆ ತಗೊಳ್ತಿದ್ದೀರಾ, ಈಗ ಉದಾಹರಣೆಗೆ ವಿರೇಚನ ಬಸ್ತಿ ಚಿಕಿತ್ಸೆ. ಈಗ ಬಸ್ತಿ ಚಿಕಿತ್ಸೆಯಲ್ಲಿ ಔಷಧಿಯನ್ನ ಮುಖದ್ವಾರದಿಂದ ಒಳಗ್ ಹಾಕಿರೋಂತಹ ಔಷಧಿ ನಿಮ್ಮ ಬ್ಲಡ್ ಸೆಲ್ಸ್ ಅನ್ನ ಸೇರ್ಕೊಳ್ಳುತ್ತೆ, ಕರಳಲ್ಲಿ ಅಬ್ಸಾರ್ಬ್ಸ್ ಆಗಿ ಆ ಕರಳಿನಿಂದ ರಕ್ತನಾಳವನ್ನ ಸೇರ್ಕೊಳ್ಳುತ್ತೆ.
ಆ ರಕ್ತವನ್ನ ಸೇರಿದಂತಹ ಔಷಧಿಗಳು ಅವುಗಳ ಟಾರ್ಗೆಟ್ ಆರ್ಗನ್ ಗಳಿಗೆ ಹೋಗ ಕೇವಲ ದೇಹದ ಲೆವೆಲ್ ಅಲ್ಲಿ ಮಾತ್ರ ಅಲ್ಲ, ಅದು ನಿಮ್ಮ ಪ್ರಾಣ ಚೈತನ್ಯವನ್ನ ಹೆಚ್ಚಿಸುತ್ತೆ. ಬಸ್ತಿಯಲ್ಲಿ ನೀವು ತಗೊಂಡಂತಹ ಔಷಧಿ ನಿಮ್ಮ ಪ್ರಾಣ ಚೈತನ್ಯದ ಊರ್ಜೆಯನ್ನ ಹೆಚ್ಚಿಸುತ್ತೆ, ಮನಸ್ಸನ್ನ ಕ್ಲಿಯರ್ ಮಾಡ್ತಾ ಬರುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ಕೆಲವೊಮ್ಮೆ ಈಗ ಚಿಕಿತ್ಸೆ ನಡೀತಾ ಇರುವಾಗ ಒಂದೊಂದ್ ದಿನ ನಿಮ್ಗೆ ತುಂಬಾ ಖುಷಿಯಾಗಿರ್ತೀರಾ, ಒಂದೊಂದ್ ದಿನ ತುಂಬಾ ಬೇಜಾರ್ ಅನ್ಸುತ್ತೆ, ಒಂದೊಂದ್ ದಿನ ಹತ್ತು ಬಿಡೋಣ ಅನ್ಸುತ್ತೆ, ಒಂದಿಷ್ಟು ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಎಲ್ಲಾ ದಿನ ಒಂದೇ ತರ ಇರೋದಿಲ್ಲ. ಅದ್ ಯಾಕೆ ಇರೋದಿಲ್ಲ ಅಂತಂದ್ರೆ ಇಲ್ಲಿ ಕ್ಲೀನಿಂಗ್ ನಡೆಯುವಾಗ ನಿಮ್ಗೆ ನಿಮ್ಮ ಇಮೋಷನ್ಸ್ ಅಲ್ಲೂ ವೇರಿಯೇಷನ್ ಅಂತೆ. ಒಂದೊಂದ್ಸತಿ ಹಳೇ ನೆನಪಾಗಿ ಏನೋ ಅಳು ಬರ್ಬೋದು, ಅಥವಾ ಒಂದೊಂದ್ ದಿನ ಫಾರ್ ನೋ ರೀಸನ್ ನೀವು ತುಂಬಾ ಖುಷಿಯಿಂದ ಇರ್ಬೋದು. ಯಾಕೆ ಖುಷಿಲಿ ಇದನ್ನೋ ಗೊತ್ತಿಲ್ಲ, ಯಾಕೋ ತುಂಬಾ ಖುಷಿಲಿ ಇದೀನಿ ಬೆಳಗಿನ ಅಂತ ಅನಿಸ್ಬೋದು. ಇದೆಲ್ಲ ಮನೋಮಯ ಕೋಶಕ್ಕೆ ಆ ಒಂದು ಬಸ್ತಿಯ ಔಷಧಿಗಳು ರೀಚ್ ಆದಾಗ ಅಲ್ಲಿ ಕ್ಲೀನಿಂಗ್ ನಡೀತಾ ಇರುವಾಗ ಆಗುವಂತಹ ವ್ಯತ್ಯಾಸಗಳು. ಹಾಗೆ ಜ್ಞಾನಮಯ ಕೋಶ, ಇದು ಸಾಧಾರಣ ಒಂದು ಜ್ಞಾನೋದಯ ತರ. ಎಲ್ರು ಈಗ ಇಲ್ಲಿ ಬಂದಾಗ ಒಮ್ಮೆ ಅನ್ಕೊಂಡಿರ್ತೀರಲ್ಲ, ಎಷ್ಟ್ ಜನ ಅನ್ಕೊಂಡಿದೀರ ಮನೆಗ್ ಹೋದ ತಕ್ಷಣ ಹಿಂಗ್ ಮಾಡ್ತೀನಿ, ಮನೆಗ್ ಹೋದ ತಕ್ಷಣ ನಾನು ಇದೇ ತರ ಫಾಲೋ ಮಾಡ್ತೀನಿ, ಅಥವಾ ನಾನು ದಿನಾಲು ಪ್ರಾಣಾಯಾಮ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ಬೇಗ ಮಲ್ಕೋಬಿಡ್ತೀನಿ, ಎಲ್ಲರೂ ಅನ್ಕೊಂಡಿರ್ತೀರ ತಾನೆ. ಅಂತದೆಲ್ಲ ಕ್ಷಣಿಕವಾದಂತ ಕೆಲವೊಂದು ಜ್ಞಾನೋದಯಗಳು ನಿಮ್ಗೆ ಆಗ್ತಿರುತ್ತೆ. ಯಾಕಂತಂದ್ರೆ ಚಿಕಿತ್ಸೆಯಲ್ಲಿ ತಗೊಳ್ತಾ ಇರುವಂತಹ ಔಷಧಿ ನಿಮ್ಮ ಜ್ಞಾನಮಯ ಕೋಶದ ಒಂದು ಟಾರ್ಗೆಟ್ ಅನ್ನ ರೀಚ್ ಆದಾಗ ನಿಮ್ಗೆ ಒಂದೊಂದು ವಿಷಯಗಳು ಅನ್ಸುತ್ತೆ. ಹೌದಲ್ವಾ, ನಾನು ಇಷ್ಟು ವರ್ಷ ಈ ತಪ್ಪು ಮಾಡ್ಬಿಟ್ಟೆ ಅಲ್ವಾ, ಹೌದಲ್ವಾ, ಹೀಗಾಯ್ತಲ್ವಾ, ನಾನು ಇದ್ ಮಾಡ್ಬಾರ್ದಿತ್ತು, ಅಥವಾ ನಾನು ಈ ತರ ಮಾಡ್ಕೋಬೇಕು, ಇಂಥ ಬದಲಾವಣೆ ನನ್ನ ಜೀವನದಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ಏನ್ ರಿಯಲೈಸ್ ಆಗ್ತಾ ಹೋಗುತ್ತಲ್ಲ, ಅದು ಜ್ಞಾನಮಯ ಕೋಶ. ಇನ್ನು ಈ ಆತ್ಮಕ್ಕೆ ಮತ್ತೆ ನಮ್ಮ ದೇಹಕ್ಕೆ ಅಥವಾ ನಿಮ್ಮ ಇಡೀ ಈ ಪಂಚಕೋಶಗಳಿಗೆ ಪೋಷಣೆ ಸಿಗ್ಬೇಕಂತಂದ್ರೆ ಪ್ರತಿನಿತ್ಯ ನಾವು ಬದುಕುವಾಗ ಈ ಕ್ಷಣದಲ್ಲಿ ಬದುಕೋದನ್ನ ಕಲಿಬೇಕು. ಲಿವಿಂಗ್ ಮೊಮೆಂಟ್ ಅಲ್ಲಿ. ನಿನ್ನೆದು ಮುಗ್ದೋಗಿದೆ ಅಲ್ವಾ, ನಾಳೆದು ನಮಗ್ ಗೊತ್ತಿಲ್ಲ. ಅಂಥದ್ರಲ್ಲಿ ಬದುಕುವಾಗ ನಾವೇನ್ ಮಾಡ್ಬೇಕಂತಂದ್ರೆ ಬದುಕುವಾಗ ಈ ಕ್ಷಣದಲ್ಲಿ ನಾವು ಬದುಕೋದನ್ನ ಕಲಿಬೇಕು. ಯಾಕೆ ಹೇಳಿ, ಈಗ ನಿನ್ನೆ ಏನೋ ಆಗಿರತ್ತೆ, ನಿನ್ನೆ ಏನೋ ನಮ್ ಜೀವನದಲ್ಲಿ ನಡೆದು ಆಗಿದೆ, ಅದನ್ನ ಈಗ ನಾನ್ ಬದ್ಲು ಮಾಡಕ್ಕಾಗತ್ತಾ? ಈಗ ನಿನ್ನೆ ಏನೋ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಓಕೆ ಇದನ್ನ ತಿನ್ನಬಾರ್ದಿತ್ತು, ಇದನ್ನೆಲ್ಲ ತಿಂದೆ ನಿಮ್ಗೆ ರೋಗ ಬಂತು ಅಂತ ಇಟ್ಕೊಳ್ಳೋಣ. ಈ ನೀವು ಹೋದ್ ವರ್ಷ ತಿಂದಿದ್ದನ್ನ ಈಗ ಹೋಗಿ ಚೇಂಜ್ ಮಾಡ್ಬರಕ್ಕಾಗತ್ತಾ? ಅದನ್ನ ತಿಂದೆ ಇದ್ದಿದ್ರೆ ನಂಗೆ ರೋಗ ಬರ್ತಿರ್ಲಿಲ್ಲ ಅಂತ ಮೇಡಮ್, 2 ವರ್ಷ ಇದನ್ನೆಲ್ಲ ತಿಂದ್ಬಿಟ್ಟೆ, ಈಗ ರೋಗ ಬಂದ್ಬಿಟ್ಟಿದೆ, ವಾಪಸ್ ಹೋಗೋದ್ ಉಲ್ಟಾ ಮಾಡ್ಬರೋಣ, ಟೈಮ್ ಟ್ರಾವೆಲ್ ಮಾಡಕ್ಕಾಗತ್ತಾ? ಆಗಲ್ಲ ಅಲ್ವಾ. ಏನೇನ್ ಆಗಿದೆ ಆಗೋಗಿದೆ. ಈಗೇನ್ ಮಾಡ್ಬೋದು, ಈಗ ನಾನೇನ್ ಮಾಡಬಲ್ಲೆ, ಅದನ್ನ ನಾವ್ ಯಾವತ್ತು ಯೋಚನೆ. ಇನ್ನು ಮುಂದೆ ಏನಾಗತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ. ನಾಳೆ ಒಂದು ದಿನ ಏನ್ ಆಗತ್ತೆ ಅನ್ನೋದು ಯಾರು ಊಹೆ ಮಾಡಕ್ ಸಾಧ್ಯ ಇಲ್ಲ. ಹಾಗಿದ್ದಾಗ ನಾಳೆ ಬಗ್ಗೆ ಯೋಚನೆನೂ ವೇಸ್ಟ್, ನಿನ್ನೆ ಬಗ್ಗೆ ಯೋಚನೆ ವೇಸ್ಟ್. ಈ ಕ್ಷಣದಲ್ಲಿ ನನ್ನ ಹತ್ರ ಏನಿದೆ, ಹೇಗ್ ನಾನು ಇರ್ಬೋದು. ಈಗ ನೋಡಿ, ಮೊನ್ನೆ ಒಂದು ಕೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಮ್ಮನ ಜೊತೆ. ಅದೇ ಸೊ ಏನಾಗಿದೆ, ಒಂದು ಮಹಿಳೆಗೆ ಆಕೆಯ ಅತ್ತೆ ಮನೆಯಲ್ಲಿ ತುಂಬಾ ತೊಂದರೆಗಳು ಸಿಕ್ಕಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರಿಷ್ಟು ಮನೆಗಳೆಲ್ಲ ಆಗೋದ್ರಲ್ಲಿ ಆಕೆಗೆ ತುಂಬಾ ಸಮಸ್ಯೆಗಳು ಸಿಕ್ಕಿದೆ ಆಕೆಯ ಮದುವೆಯ ಶುರುವಿನಲ್ಲಿ. ಆಯ್ತಾ, ಈಗೇನಾಗಿದೆ, ಮದುವೆ ಆಗಿ ಸಾಧಾರಣ ಒಂದು 25 ವರ್ಷಗಳು ಕಳೆದಿದೆ. 25 ವರ್ಷ ಕಳೆದಾಗ ಈಗ ಈಕೆಯ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಅಂಡ್ ಆಗ ತೊಂದರೆ ಕೊಟ್ಟ ಅತ್ತೆ ಮಾವ ಈಗ ವಯೋವೃದ್ಧರಾಗಿ ಹಾಸಿಗೆ. ಈ ಸಮಯದಲ್ಲಿ ಆಕೆಗೆ ಏನಾಗ್ತಿದೆ, ಇಷ್ಟು ವರ್ಷ ಅದನ್ನ ಹೊರಗೆ ಹಾಕಕ್ಕೆ ದಾರಿ ಇರ್ಲಿಲ್ಲ. ಯಾಕಂತಂದ್ರೆ ಮಕ್ಕಳು ಚಿಕ್ಕವರು, ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಈಗ ಇನ್ನು ಬಿಟ್ಟು ಇನ್ನೆಲ್ಲ ಹೋಗಕ್ಕೆ ಆಪ್ಷನ್ ಇಲ್ವಲ್ಲ ಅಲ್ವಾ. ಏನ್ ಮಾಡೋದಂತ ಸುಮ್ನಿದ್ದು ಇದ್ದು. ಇವಾಗ ಏನಾಗಿದೆ, ಈಗ ಅವಳಲ್ಲಿ ಒಂಥರ ಸೆನ್ಸ್ ಆಫ್ ಫ್ರೀಡಮ್. ಹೆಂಗು ಮಕ್ಕಳು ದೊಡ್ಡವರಾಗಿದ್ದಾರೆ, ಮಕ್ಳಿಗೆ ನನ್ ಕಷ್ಟ ಅರ್ಥ ಆಗುತ್ತೆ, ಆಮೇಲೆ ಗಂಡ ಕೇಳಲಿ ಬಿಡ್ಲಿ, ಐ ಡೋಂಟ್ ಕೇರ್, ಬೇಕಾಗಿಲ್ಲ ನನ್ಗೆ ಇವಾಗ, ಸಮಸ್ಯೆ ಇಲ್ಲ ಅನ್ನುವಂತ ಒಂದು ಸ್ಥಿತಿಯನ್ನ ತಲುಪಿದಾರ. ಇವಾಗ ಏನಾಗ್ತಿದೆ ಅಂತಂದ್ರೆ, ಆ ಒಂದು 85 ವರ್ಷಕ್ಕೂ ಮೀರಿದ ವಯೋವೃದ್ಧರಿಗೆ ಈಕೆ ಪಾಪ ತುಂಬಾ ನಿರ್ದಾಕ್ಷಿಣ್ಯವಾಗಿ ಅವರೊಟ್ಟಿಗೆ ಬಿಹೇವ್ ಮಾಡ್ತಿದ್ದಾರೆ. ಹಾಗೆ ಅಂತ ಆಕೆಯ ಭಾವನೆಗಳು ತಪ್ಪಲ್ಲ, ಅದು ಟ್ರೂ. ಬಿಕಾಸ್ ಅವಳಿಗೆ ಅಷ್ಟು ಹರ್ಟ್ ಆಗಿದೆ. ಅವಳಿಗೆ ಹರ್ಟ್ ಆದಾಗ ಯಾರು ಅವಳಿಗೆ ಕೇಳಲಿಲ್ಲ, ನಿಂಗೆ ಬೇಜಾರಾಯ್ತಾ ಅಮ್ಮ, ನೀನ್ ಹೆಂಗಿದ್ಯಾ, ನಿಂಗೆ ತೊಂದ್ರೆ ಆಯ್ತಾ, ನಿನ್ ಅತ್ತೆ ಮಾವ ಹಿಂಗ್ ಮಾಡಿರೋದ್ರಿಂದ ನಿಂಗೆ ನೋವಾಯ್ತಾ ಅಂತ ಒಬ್ರು ವ್ಯಾಲಿಡೇಟ್ ಮಾಡಿಲ್ಲ. ಬಟ್ ಇವಾಗ ಎಲ್ರು ಬಂದ ಅವಳಿಗೆ, ನೀನ್ ಹಿಂಗ್ ಮಾಡ್ಬಾರ್ದು, ನಿನ್ ಅತ್ತೆ ಮಾವನ್ ಚೆನ್ನಾಗ್ ನೋಡ್ಕೋಬೇಕು, ನೀನ್ ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತೀಯ, ವಯಸ್ಸಾಗಿದೆ ಅಲ್ವಾ, ಚೆನ್ನಾಗ್ ನೋಡ್ಕೋ, ಅವ್ರಿಗೆ ನೀನ್ ಬೇಜಾರ್ ಮಾಡ್ಬೇಡ, ಹೀಗೆ ಹೇಳ್ತಾ ಇದ್ದಾರೆ. ಇವಾಗ ಆ ಒಂದು ಮಹಿಳೆಯ ಪ್ರಶ್ನೆ ನನ್ನ ಹತ್ರ ಬಂದು, ನೋಡಿ ಮೇಡಮ್, ನಾನು ಹಾಗಾದ್ರೆ ಇದೇ ಕಷ್ಟ ಇದಲ್ಲ, ಇದಕ್ಕಿಂತ ಹೆಚ್ಚು ಕಷ್ಟ, ನಾನೀಗ ಅವರಿಗೆ ಕೇವಲ ತೋರಿಸ್ತಿರೋದೇನು ನಿರ್ಲಕ್ಷ್ಯ, ನಾನು ಅವ್ರಿಗೆ ಏನು ಕಾಳಜಿ ಕೊಡ್ತಾ ಇಲ್ಲ, ನಾನ್ ಏನ್ ಮಾಡ್ಬೇಕು, ಕೆಲಸದವ್ರು ಇಡ್ಬೇಕಾ, ಕೆಲಸದವ್ರು ಇಟ್ಟಿದ್ದೀನಿ, ಹಣ ಬೇಕಾ, ಹಣ ಕೊಡ್ತೀನಿ, ನಾನ್ ನನ್ನದು ಅಂತ ಇಮೋಷನ್ಸ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಅಷ್ಟೇ ಬಿಟ್ರೆ ನಾನ್ ಬೇರೆ ಏನು ಹಿಂಸೆ ಕೊಡ್ತಾ ಇಲ್ಲ, ಹೊಡೆದಿಲ್ಲ, ಬಡ್ದಿಲ್ಲ, ಅಪಹಾಸ್ಯ ಮಾಡಿಲ್ಲ, ಬೇರೆ ನಾನೇನು ಮಾಡ್ತಾ ಇಲ್ಲ.
ನಾನ್ ಜಸ್ಟ್ ನನ್ನ ಕಾಳಜಿ ಏನ್ ಕೊಡ್ಬೇಕಿತ್ತು ಅದನ್ನ ಕೊಡ್ತಾ ಇಲ್ಲ ಅಷ್ಟೇ. ಆದ್ರೆ ಹೊಸದಾಗಿ ಇವ್ರು ಎಲ್ಲರನ್ನ ಬಿಟ್ಟು, ನನ್ನ ತಂದೆ ತಾಯಿ ಎಲ್ಲ ಬಂಧು ಬಳಗವನ್ನ ಬಿಟ್ಟು ಇವರೇ ನನ್ನ ಸರ್ವಸ್ವ ಅಂತ ಇವ್ರ ಮನೆಗೆ ಬಂದಾಗ ನನಗೆ ಇವರು ಎಷ್ಟು ಕೀಳಾಗಿ ನಡೆಸ್ಕೊಂಡ್ರು, ಎಷ್ಟು ನೋವನ್ನ ಉಂಟು ಮಾಡಿದ್ರು, ಮಾನಸಿಕವಾಗಿರ್ಬಹುದು, ಇವನ್ ದೈಹಿಕವಾಗಿ ಕೆಲಸಗಳಲ್ಲಾಗಿರ್ಬಹುದು, ಪ್ರತಿಯೊಂದು ವಿಷಯದಲ್ಲಿ ಹಿಂಸೆ ಕೊಟ್ರು. ಅವಾಗ ನನಗ್ ಯಾರು ನನ್ನ ಈಗ ಬರ್ತಾರಲ್ಲ ಎಲ್ಲ ರಿಲೇಟಿವ್ಸ್, ಇಲ್ಲಮ್ಮ ನಿನ್ ಕರ್ತವ್ಯ, ನೀನ್ ಚೆನ್ನಾಗ್ ನೋಡ್ಕೋ, ಹಂಗ್ ನೋಡ್ಕೋ, ಹಿಂಗ್ ನೋಡ್ಕೋ, ವಯಸ್ಸಾದವ್ರಿಗೆ ನೀನ್ ಹಂಗ್ ನೋವು ಕೊಡ್ಬೇಡ ಅಂತಾರಲ್ಲ, ಅವ್ರು ಒಬ್ರು ಬಂದಿಲ್ಲ ಮೇಡಮ್ ನನಗ್ ಕೇಳಕ್ಕೆ. ನಾನ್ ಬದುಕಿದೀನ ಸತ್ತಿದೀನ ಅಂತ ಕೇಳಕ್ಕೂ ಬಂದಿಲ್ಲ. ಒಂದಿನ ವಿಷ ಕುಡಿದು ನಾನ್ ಸತ್ರು ಇವ್ರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಹಂಗ್ ಸುಮ್ನಿದ್ರು ಮೇಡಮ್. ಈಗೆಲ್ಲ ಬಂದ್ ನನಗೆ ಪಾಠ ಮಾಡ್ತಾರೆ, ನಾನ್ ಏನ್ ಮಾಡ್ಲಿ? ನೋಡಿ ಇಲ್ಲಿ ವಿಷಯ ನೀವು ನೋಡಿದಾಗ, ಈ ಸೊಸೆಯ ದೃಷ್ಟಿಕೋನದಲ್ಲಿ ನೋಡಿದಾಗ ಅವಳು ಹೇಳೋದು ಕರೆಕ್ಟ್. ಅವಳ ಭಾವನೆಗಳಿಗೆ ಬೆಲೆ ಇದೆ ಅಲ್ವಾ? ಅವಳು ಅಷ್ಟು ನೋವನ್ನು ತಿಂದಿರೋದ್ರಿಂದ ಆಗ ಅವಳು ಅಸಹಾಯಕಳಾಗಿದ್ಲು. ಅವಾಗ ಈ ಭಾವನೆಯನ್ನ ಹೇಳ್ಕೊಂಡು ಹೋರಾಟ ಮಾಡೋ ಸ್ಟೇಜ್ ಅಲ್ಲಿ ಅವಳು ಇರ್ಲಿಲ್ಲ. ಈಗ ಅದನ್ನೆಲ್ಲ ಹೊರಗೆ ಹಾಕ್ತಿದ್ದಾಳೆ. ಬಿಕಾಸ್ ಈಗ ಅವಳಿಗೆ ಏನೋ ಅನಿಸ್ತಿದೆ, ಯಾರ್ ಏನಂದ್ರೆ ಅನ್ಕೊಳ್ಳಿ, ಯಾರ್ ನನ್ ಬಿಟ್ರು ನಂಗೆ ಭಯ ಇಲ್ಲ, ಯಾಕೆ ಮಕ್ಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ನಂಗೆ ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ, ಇಟ್ರೆ ಇಟ್ಕೊಳ್ಳಿ ಮನೇಲಿ, ಬಿಟ್ರೆ ಕಳಿಸ್ಲಿ, ನನ್ಗೆ ಏನು ಬೇಕಾಗಿಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಬಂದು ಅವಳು ಆ ರೀತಿಯಾಗಿ ಬಿಹೇವ್ ಮಾಡ್ತಾರೆ. ಆಚೆ ಅತ್ತೆ ಮಾವನ ಕಾಲದಲ್ಲಿ ನೋಡಿದ್ರೆ, ಅಯ್ಯೋ ಏನ್ ಕೇಳ್ತೀರಾ ಡಾಕ್ಟ್ರೆ, ನಮ್ಮ ಅತ್ತೆ ಮಾವನ ಕಾಲದಲ್ಲಿ ಎಷ್ಟೊಂದು ಕಾಟ ಕೊಟ್ಟಿದ್ರು, ನಾವೇನು ಕೊಟ್ಟೇ ಇಲ್ಲ ಇವಳಿಗೆ ಕಾಟ, ಏನೋ ಚೂರ್ ಚೂರ್ ಮಾಡಿರ್ಬೋದು ನಮ್ಗೆ ಗೊತ್ತಿಲ್ಲದೆ, ನಾವೇನ್ ಬೇಕಂತ ಮಾಡಿಲ್ಲ, ಅಷ್ಟಕ್ಕೆ ಇವಳು ಹಿಂಗಂತಾಳೆ ಅಂತ. ಈಗ ಅಲ್ಲಿ ಅತ್ತೆ ಮಾವ ಕೂಡ ನಮ್ ಪೇಷಂಟ್, ಸೊಸೆ ಕೂಡ ನಮ್ ಪೇಷಂಟ್, ಗೊತ್ತಾಯ್ತಾ? ಎಲ್ಲ ಬೇರೆ ಬೇರೆ ಬರ್ತಾರೆ ಬರುವಾಗ ಅಪಾಯಿಂಟ್ಮೆಂಟ್. ಅಂಡ್ ಅವ್ರು ಹೇಳೋದೇನು, ಏನು ಈಗಿನ ಕಾಲದ ಮಕ್ಕಳು ಡಾಕ್ಟ್ರೆ, ನಾವೆಲ್ಲ ಏನೇನ್, ನಾ ಮದ್ವೆ ಆಗ 50 ವರ್ಷ ಆದ್ರೂ ನಮ್ಮ ಅತ್ತೆ ಇನ್ನೂ ದೌಲತ್ ಆರಿಸ್ತಿದ್ರು, ಇವಳು 25 ವರ್ಷಕ್ಕೆ ಹಿಂಗ ಆಡ್ತಿದ್ದಾಳೆ ಅಂತ ಅತ್ತೆ ಕಂಪ್ಲೇಂಟ್. ಇನ್ನು ಬರೀ 25 ವರ್ಷ ಆಗಿರೋದು ಮದ್ವೆ ಆಗಿ, ಈಗ್ಲೇ ಹಿಂಗ್ ಹಾರಾಡ್ತಿದ್ದಾಳೆ ಇವಳು, ನಮ್ ವಯಸ್ಸಿಗಾದ್ರೂ ನೋಡಿ ಸ್ವಲ್ಪ ಪಾಪ ಅನ್ನಿಸ್ಬಾರ್ದ ಅವಳಿಗೆ ಅಂತ ಅವ್ರ ಸ್ಥಾನದಲ್ಲಿ ಅವರು ಸರಿನೇ. ಯಾಕಂದ್ರೆ ಅವ್ರು ಕಂಪೇರ್ ಮಾಡ್ತಾ ಇರೋದೇನು, ಅವ್ರಿದ್ದ ಕಾಲದಲ್ಲಿ ಅಥವಾ ಅವ್ರು ಚಿಕ್ಕವರಿದ್ದಾಗ ಏನನ್ನ ನೋಡಿದ್ರು ಅದನ್ನ ಕಂಪೇರ್ ಮಾಡಿದ್ರೆ ಬೆಟರ್. ಈಗ ನಾನ್ ತುಂಬಾ ಬೆಟರ್ ಒಂದು ಅತ್ತೆ ಅಂತ ಅವ್ರು ಹೇಳ್ತಾ ಇರೋದು. ನಮ್ಮ ಅತ್ತೆ, ಅವ್ರತ್ತೆ, ಅವ್ರನ್ನೆಲ್ಲ ನೋಡಿದ್ರೆ ನಾನ್ ಎಷ್ಟೋ ಬೆಟರ್ ಮೇಡಮ್, ನಾನ್ ತುಂಬಾ ಒಳ್ಳೆ ಅತ್ತೆ ಆಗಕ್ ಏನೇನ್ ಮಾಡ್ಬೇಕು ಎಲ್ಲಾ ಮಾಡಿದೀನಿ. ಆದ್ರೆ ಇವಳಿಗೆ ಸಾಕೆ ಆಗಲ್ಲ, ನಾನು ಎಷ್ಟು ಅವಳಿಗೆ ಪ್ರೀತಿ ತೋರ್ಸಿದ್ರು ಅವಳಿಗೆ ಅದ್ ಪ್ರೀತಿ ಅಂತ ಅನ್ಸಿಲ್ಲ ಅಂತ ಅವ್ರ ಕನ್ಸರ್. ಸೊ ಇಲ್ಲಿ ನಾವು ನೋಡಿದಾಗ ಏನಂತಂದ್ರೆ, ಅತ್ತೆಯ ಜಾಗದಲ್ಲಿ ಅತ್ತೆನೂ ಸರಿ, ಸೊಸೆಯ ಜಾಗದಲ್ಲಿ ಸೊಸೆನೂ ಸರಿ. ಆದ್ರೆ ನಾನ್ ಹೇಳೋದೇನಂದ್ರೆ, ಇಲ್ಲಿ ಯಾರ್ ಸರಿ ಯಾರ್ ತಪ್ಪು ಅಂತ ವಾದ ವಿವಾದ ಗಲಾಟೆಗಳು ಮಾಡೋದಕ್ಕ ಮುಖ್ಯವಾಗಿ ಈಗ ಏನ್ ಬೇಕು ನೋಡಿ. ಈಗ ಮನೆಯಲ್ಲಿ ಅತ್ತೆ ಮಾವನ್ಗೆ ವಯಸ್ಸಾಗಿದೆ, ಗಂಡ ಹೆಂಡತಿ ಇವರು, ಮಕ್ಕಳು ದೊಡ್ಡವರಾಗಿದ್ದಾರೆ. ಒಂಥರದಲ್ಲಿ ನೋಡಿದ್ರೆ ಸಂಪೂರ್ಣ ಕುಟುಂಬ. ಎಷ್ಟೊಂದ್ ಜನರಿಗೆ ನೋಡಕ್ ಸಿಗಲ್ಲ ಅಲ್ವಾ? ಮಕ್ಕಳು ಬೆಳೆದಷ್ಟು ದೊಡ್ಡವರಾಗುವಷ್ಟರಲ್ಲಿ ಮನೇಲಿ ಅಜ್ಜ ಅಜ್ಜಿ ಇರೋದಿಲ್ಲ, ಅಥವಾ ಎಷ್ಟೊಂದ್ ಸತಿ ಮಕ್ಕಳೇ ಏನೇನೋ ದುರ್ಘಟನೆಗಳಲ್ಲಿ ಮಕ್ಕಳನ್ನ ಕಳ್ಕೊಳ್ಳೋ ಎಷ್ಟೋ ಕುಟುಂಬಗಳಿರುತ್ತೆ. ಅಥವಾ ಚಿಕ್ಕ ವಯಸ್ಸಲ್ಲಿ ಅಜ್ಜ ಅಜ್ಜಿ ಎದುರುಗಡೆ ಮಕ್ಕಳು ಈ 40 ವರ್ಷ 45 50 ವರ್ಷಕ್ಕೆಲ್ಲ ಮನೆಯಲ್ಲಿ ಮಗನೋ ಸೊಸೆನೋ ಕಳೆದು ಹೋಗುವಂತ ಘಟನೆಗಳು ಎಷ್ಟೊಂದು ನಡೀತಾ ಇದೆ. ಸೊ ಇಂತಹ ಎಲ್ಲಾ ಸನ್ನಿವೇಶಗಳ ಮಧ್ಯದಲ್ಲಿ ಇವ್ರ ಮನೇಲಿ ಏನಿದೆ, ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು, ಒಂಥರ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾದಂತಹ ಕುಟುಂಬ ಇದೆ, ವಿಚ್ ಇಸ್ ವೆರಿ ರೇರ್ ಅಲ್ವಾ? ಸೊ ಈಗ ಅವರು, ನಾನ್ ಹೇಳೋದೇನು, ಅವ್ರಿಗೆ ಬುದ್ಧಿ ಹೇಳೋದಿದ್ರೆ ಅದೆಲ್ಲದನ್ನ ಮರೆತು ಅದೇನಾಗಿದೆ, ಹೌದು ಅವ್ರು ಮಾಡಿದ ತಪ್ಪಲ್ಲ ಅಂತ ಖಂಡಿತ ನಾನು ಹೇಳಲ್ಲ. ಆದ್ರೆ ಈ ಕ್ಷಣಕ್ಕೆ ನನಗೆ ಏನ್ ಬೇಕು, ಈಗ ಅವಾಗಂತೂ ನೋಡ್ತಿದ್ದೆ ಸರಿ, ಈಗ ಆಯ್ತು ಅವ್ರಿಗೆ ನಿರ್ಲಕ್ಷ್ಯ ಮಾಡಿ ನನಗೆ ಖುಷಿ ಸಿಗ್ತಿದ್ಯಾ? ಇಲ್ಲ, ಅದ್ರಿಂದನೂ ನೋವೇ ಸಿಗ್ತಾ ಇದೆ. ಈಗ ನಾನ್ ಹೇಳೋದು, ಈಗ ಸೊಸೆಯಾದವರು ಅತ್ತೆಗೆ ನಿರ್ಲಕ್ಷ್ಯ ಮಾಡಿ, ಆಯ್ತಮ್ಮ ನಿಮ್ಗೆ ಖುಷಿಲಿದ್ಯಾ, ನಿಂಗೆ ಹಾಲು ಕುಡ್ದಷ್ಟು ಸಂತೃಪ್ತಿ ಆಯ್ತಂದ್ರೆ, ಇಲ್ಲ ನನಗೂ ಬೇಜಾರೆ, ನನ್ಗೆ ಇಷ್ಟ ಇಲ್ಲ, ನನ್ನ ಅಪ್ಪ ಅಮ್ಮ ಇಂಥದ್ದೆಲ್ಲ ಹೇಳ್ಕೊಟ್ಟಿಲ್ಲ, ನಾವ್ ಯಾರಿಗೂ ಹಿಂಗೆಲ್ಲ ಮಾಡಿಲ್ಲ, ನಾನ್ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದ್ ಮಾಡೇ ನನಗ್ ರೂಢಿ ಇರೋದು. ಆದ್ರೆ ಇವ್ರಿದಾರಲ್ಲ, ಇವ್ರಿಷ್ಟು ಕಾಟ ಕೊಟ್ಟಿದ್ದಕ್ಕೆ ನನಗ್ ಹಂಗ್ ಮಾಡ್ಬೇಕು ಅನಿಸ್ತಿದೆ ಅಂದಾಗ ಅವಳು ಖುಷಿಯಾಗಿಲ್ಲ. ಈಗ ಆ 85 ವರ್ಷದ ಮುದುಕಿಗೆ ತೊಂದ್ರೆ ಕೊಟ್ಟು ಈಗೇನು ಖುಷಿಯಲ್ಲೇನಿಲ್ಲ. ಆದ್ರೇನು ಆ ಒಂದು ಹಠಕ್ಕೋ ಏನೋ ಸಾಧಿಸ್ಬೇಕು, ನನ್ ತೊಂದ್ರೆ ಕೊಟ್ಟಲ್ಲ ಇವ್ರಿಗೆ ಮಾಡಿಸ್ಬೇಕು ಅಷ್ಟೇ ಇರೋದು. ಇದೆಲ್ಲ ಮನೋಮಯ ಕೋಶದ ದೃಷ್ಟಿಯಲ್ಲಿ ಬರುವಂತದ್ದು. ಸೊ ಅವಾಗ ನೀವ್ ಅದೆಲ್ಲ ಬಿಟ್ಟು ನೀವೇನ್ ನೋಡ್ಕೋಬೇಕು, ನಿಮ್ ಈ ಕ್ಷಣದ ನಾನ್ ಲೈಫ್ ಅನ್ನ ಹೆಂಗ್ ಬೆಟರ್ ಮಾಡ್ಕೋಬಹುದು. ಸರಿ, ಚಿಕ್ಕವಳಿದ್ದಾಗ ಆ ತೊಂದ್ರೆ ಆಯ್ತು, ಮದುವೆ ಸ್ಟಾರ್ಟಿಂಗ್ ಅಲ್ಲಿ ಬೇದಾಯ್ತು, ಬೇಜಾರಲ್ಲಿದೆ, ಮುಗೀತು, ಆಯ್ತು. ಬಟ್ ಅಟ್ಲೀಸ್ಟ್ ಇವಾಗ ಖುಷಿಯಿಂದಿರೋ ಟೈಮ್ ಇದೆ ಅಲ್ವಾ? ಅಟ್ಲೀಸ್ಟ್ ಈಗ ನೀವು ಈ ಕ್ಷಣದ ಹಳೆದೆಲ್ಲ ಒಂದ್ಸತಿ ಪಕ್ಕಕ್ಕಿಟ್ಟು ಈಗ ಖುಷಿಯಿಂದಿರೋ ಪ್ರಯತ್ನ ಮಾಡಿದ್ರೆ, ಈಗ ಅವರು ವಯೋವೃದ್ಧರಾಗಿರೋದ್ರಿಂದ ಅವರಿಗೂ ಡಿಪೆಂಡೆನ್ಸಿ ಇರೋದ್ರಿಂದ ಅವರು ಕಂಪ್ಯಾರಿಟಿವ್ಲಿ ಸ್ವಲ್ಪ ಮಟ್ಟಿಗೆ ಮೆತ್ತಗಾಗಿರ್ತಾರೆ, ಕೂಲ್ ಡೌನ್ ಆಗಿರ್ತಾರೆ. ಸೊ ಇಂತಹ ಸಮಯದಲ್ಲಿ ನೀವೆಲ್ಲರೂ ಕೂಡ ಅಷ್ಟೇ ಏನು, ಈ ಕ್ಷಣದಲ್ಲಿ ಬದುಕ್ಬೇಕು. ನಿನ್ನೆ ಏನಾಗಿತ್ತು ತೊಂದರೆ ಇಲ್ಲ, ನಾಳೆ ಏನಾಗತ್ತೆ ಅದು ಗೊತ್ತಿಲ್ಲ, ಬಟ್ ಈ ಕ್ಷಣದಲ್ಲಿ ನೀ ನನ್ ಗಂಡ, ನಾನ್ ನಿನ್ ಹೆಂಡತಿ, ಓಕೆ, ನೀ ನನ್ನ ಅತ್ತೆ ಮಾವ, ನಾನ್ ನಿಮ್ಮ ಸೊಸೆ, ಈ ಕ್ಷಣದಲ್ಲಿ ಏನ್ ಮಾಡಿದ್ದಾರೆ ಅಷ್ಟನ್ನೇ ನೆನಪಲ್ಲಿ ಇಟ್ಕೊಳ್ಳಿ. ಉಳಿದಿದ್ದೆಲ್ಲ ಇರೇಸ್ ಮಾಡೋ ಪ್ರಯತ್ನ ಮಾಡಿ.
ಯಾಕಂತಂದ್ರೆ ಇದು ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನ ಹೆಚ್ಚು ಮಾಡುತ್ತೆ. ಬಿಕಾಸ್ ನಿಮ್ಮ ಜೀವನ ಅಂತಂದ್ರೆ ಏನ್ ಹೇಳಿ, ಈ ಎಲ್ಲ ಅನುಭವಗಳನ್ನ ಸೇರಿಸಿ ಬರೋದು ಒಂದು ಜೀವನ. ಆ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಇಂಥ ಚಿಕ್ಕ 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 ಕ್ಷಣಗಳು ಚೆನ್ನಾಗಿ ಕಳೆದ್ಬಿಟ್ರೆ ಜೀವನ ಚೆನ್ನಾಗಿದೆ ಅಂತ. ಚಿಕ್ಕ ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ನಾವ್ ಅನುಭವಿಸ್ತಿದೀವಿ, ಕಷ್ಟ ಅನುಭವಿಸ್ತಿದೀವಿ ಅಂತಂದ್ರೆ ಜೀವನ ಏನಾಗತ್ತೆ, ಎಲ್ಲಾ ಇದ್ದೂನು ಇಲ್ಲದೆ ಇರೋ ತರ. ನೀವ್ ಯೋಚನೆ ಮಾಡಿ, ಅಲ್ಲಿ ಒಂದ್ ತುತ್ತು ಅನ್ನಕ್ಕೆ ಹೊಟ್ಟೆಗಿಲ್ದೆ ಪಾಪ ಫುಟ್ಪಾತ್ ಅಲ್ಲಿ ಬಿದ್ದಿರೋರು ಎಷ್ಟೋ ನೆಮ್ಮದಿಯಿಂದ ಇರ್ತಾರೆ. ನಮಗ್ ಭಗವಂತ ಊಟಕ್ಕೆ, ಬಟ್ಟೆಗೆ, ಮನೆ ಎಲ್ಲಾ ಕೊಟ್ಟರು ನಾವು ಕೊರಗ್ತಿದೀವಿ, ಯಾವ್ದೋ ಒಂದು ವಿಷಯ ಇಟ್ಕೊಂಡು ಕೊರಗ್ತಿದೀವಿ ಅಂತಂದ್ರೆ ಅರ್ಥ ಏನ್ ಹೇಳಿ, ಭಗವಂತ ನಮಗ್ ಕೊಟ್ಟಿದ್ದು ಜಾಸ್ತಿ ಆಗಿದೆ. ನಮ್ಗಿಷ್ಟು ಕೊಡ್ಬಾರ್ದಿತ್ತು, ನಮಗೆ ಹೊಟ್ಟೆಗೆ, ಬಟ್ಟೆಗೆ, ಮನೆಗೆ ಸಾಕಾಗೋಷ್ಟು ಕೊಡ್ಬಾರ್ದಿತ್ತು. ಈಗ ಅಯ್ಯೋ ಮಕ್ಕಳು ಹಸಿವಂತೆ, ಊಟಕ್ಕೇನು ಇಲ್ಲಂತೆ, ಎಲ್ ಹೋಗಿ ಬೇಡ್ಕೊಂಡ್ ಬರ್ಲಿ, ಎಲ್ ಹೋಗಿ ಕತ್ಕೊಂಡ್ ಬರ್ಲಿ, ಎಲ್ ಹೋಗಿ ಎಲ್ಲಿಂದ ನಾನು ಊಟಕ್ಕೆ ತರ್ಲಿ ರಾತ್ರಿಗೆ ಅನ್ನೋ ಸ್ಥಿತಿ ಇದ್ದಿದ್ರೆ ಅವಾಗ ನೀವ್ ಯೋಚನೆ ಮಾಡಿ, ಈಗ್ಲೂ ನೀವ್ ಆ ವಿಷಯ ತಗೊಂಡ್ ಕೊರಗ್ತಿದ್ರ? ಈಗ ಯಾವ ವಿಷಯ ನಿಮ್ಗೆ ಬೇಜಾರಾಗ್ತಿದೆ ಅಥವಾ ಯಾವ ವಿಷಯಕ್ಕೆ ಕೋಪ ಬರ್ತಿದೆ, ಪುರ್ಸೊತ್ತೇ ಇರ್ತಿರ್ಲಿಲ್ಲ. ಯಾಕೆ ಹೇಳಿ, ರಾತ್ರಿಗೆ ಮಗು ಹಸುವಾಗಿದೆ, ಊಟ ತಗೊಂಡ್ ಬರ್ಬೇಕು ಎಲ್ಲಿಂದಾದ್ರು, ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ, ಕೆಲ್ಸ ಹುಡುಕ್ಬೇಕು, ಕೆಲ್ಸ ಹುಡುಕಿ ದುಡ್ಡು ತಗೊಂಡ್ ಬರ್ಬೇಕು, ಇಲ್ಲ ಊಟನಾದ್ರೂ ತಗೋಬರ್ಬೇಕು, ಏನಾದ್ರೂ ಒಂದ್ ಮಾಡ್ಬೇಕಂತ ಇಟ್ಟಾಗ ಏನಾಗುತ್ತೆ, ಇಂಥದೆಲ್ಲ ವಿಷಯಗಳು ನಮ್ ತಲೆ ಒಳಗ್ ಹೋಗಲ್ಲ, ಹೋಗೋಕೆ ಪುರ್ಸೊತ್ತಿರೋದು. ನಮಗ್ ಭಗವಂತ ಕೊಟ್ಟಿದ್ದು ಒಂದೊಂದ್ಸತಿ ಹೆಚ್ಚಾಗಿ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಎಲ್ಲ ಹುಡುಕಿ ನೋಡಿ 25 ವರ್ಷದ ಹಿಂದಿನ ಕತೆ. ಅದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ವಾಟ್ ಎವರ್ ಶಿ ಇಸ್ ಟೆಲ್ಲಿಂಗ್, ಅವ್ರು ಹೇಳೋದ್ ಪ್ರತಿಯೊಂದು ಸರಿನೇ. ಆದ್ರೆ ನಿನಗೆ ನಿನ್ನ ದೇಶ ಸಾಧಿಸೋದು ಮುಖ್ಯನಾ ಅಥವಾ ನಿನ್ನ ಜೀವನ ಮುಖ್ಯನಾ ಅಂತ ನಾನ್ ಕೇಳೋದು. ದೇಶನೇ ಸಾಧಿಸೋದು ಮುಖ್ಯ ಅಂತಂದ್ರೆ ಜೀವನ ಚೆನ್ನಾಗಿರ್ಬೇಕಂತ ಬಯಸೋದ್ ಬಿಟ್ಬಿಡ್ಬೇಕು. ಹೌದು, ಪ್ರಾಪರ್ ಆಗಿ ಯುದ್ಧನೇ ಮಾಡ್ಬೇಕು. ನೀವು ಅರ್ಧಂಬರ್ಧ ಮಾಡೋದಲ್ಲ. ಬಾ ಯುದ್ಧಕ್ಕೆ ನಿಲ್ಲು ಎದುರುಗಡೆ ಅಂತ ಹೇಳಿ ಬಿಲ್ಲು ಬಾಣ ಎತ್ತಿ ಹೊಡೆದ್ತಾರ ಯುದ್ಧನೇ ಮಾಡ್ಬೇಕು. ನಮ್ಗದು ಆಗಲ್ಲ. ಯಾಕೆ, ನಮ್ಗೆ ಅವ್ರು ಬೇಕು. ಆ ತರ ಸೀದಾ ಯುದ್ಧ ಮಾಡೋಣ ಅಂದ್ರೂ ನಾವ್ ರೆಡಿ ಇರೋದಿಲ್ಲ. ಹೋಗ್ಲಿ ಚೆನ್ನಾಗಿರಿ, ಮೈತ್ರಿ ಮಾಡ್ಕೊಂಡು ಖುಷಿಯಿಂದಿರಿ ಅಂದ್ರೂ ಅದಕ್ಕೂ ಆಗಲ್ಲ. ಇನ್ನೂ ಹಳೇದೆಲ್ಲ ಹೇಳಿ ಹಿಡಿಸ್ಕೊಡೋದು. ಇದು ನಾವೆಲ್ಲರೂ ಮಾಡ್ತಿದೀವಿ. ಈಗ ಅವ್ರ ಮನೆ ಒಂದು ಉದಾಹರಣೆ ಕೊಟ್ನಲ್ಲ, ಅವ್ರು ಒಂದು ಮನೆ ಕತೆ ಅಲ್ಲ, ನಾವು ನೀವು ಎಲ್ಲ ಈ ತಪ್ಪನ್ ಮಾಡ್ತಿರ್ತೀವಿ. ಯಾವಾಗ್ಲೂ ಏನೋ ಆಗಿರೋದನ್ನ ನೋಡಿ ಇವತ್ತಿನ ಈ ಕ್ಷಣವನ್ನ ಹಾಳು ಮಾಡ್ಕೊತೀವಿ. ಹಂಗೆ ನಾವ್ ಮಾಡ್ತಾ ಹೋಗ್ಬಿಟ್ರೆ ಬಹುಶಃ ಈ ಭೂಮಿ ಮೇಲೆ ಯಾರು ಖುಷಿಯಿಂದ ಇರಕ್ ಸಾಧ್ಯ ಇಲ್ಲ. ಎಲ್ರೂ ದುಃಖದಲ್ಲೇ ಇರೋದು, ಎಲ್ಲಾ ಹಿಂಸೆ. ಯಾಕೆ ಈಗ ಇಂಥದೆಲ್ಲ ಘಟನೆಗಳು ನೋಡ್ತಿದ್ದೀರಲ್ವಾ? ಏನು, ಮದ್ವೆ ಆಗೋ ಹುಡುಗನ್ನ ಬೆಟ್ಟದಿಂದ ತಳೆದ್ದು, ಇನ್ಯಾರೋ ಗಂಡನ್ನೇ ಚೂರಿ ಹಾಕಿದ್ಲು, ಮತ್ತೊಬ್ಬ ಹೆಂಡತಿನ ಕೊಂದ್ ಹಾಕದ, ಏನೇನೋ ತೀರಾ ಅಂದ್ರೆ ನಿಮ್ಗೆ ಅರ್ಥ ಆಗದೆ ಜೀರ್ಣಿಸ್ಕೊಳ್ಳಕ್ಕೂ ಆಗದೆ ಇರುವಂತಹ ಘಟನೆಗಳು ಏನ್ ನಡೀತಿದೆ, ಇದೆಲ್ಲ ಇದೇ ಮಾನಸಿಕವಾದ ದೃಷ್ಟಿಯಿಂದ ಆಗ್ತಿರೋದು. ತನಗೆ ತಾನೇನಾದ್ರೂ ಮಾಡ್ಕೊಳ್ಳೋದು, ತನ್ನ ಜೊತೆ ಇರೋರಿಗೆ ಏನಾದ್ರೂ ಮಾಡೋದು. ನೋಡಿ, ಧಾರವಾಡದಲ್ಲಿ ಒಬ್ಬ ಮಹಿಳೆ ತನ್ನ ಮಗನಿಗೆ, 10 ವರ್ಷದ ತನ್ನ ಮಗನಿಗೆ ಚಾಕು ಹಾಕಿ, ತಾನು ಎದೆಗೆ ಚಾಕು ಹಾಕಿ ತಿರ್ದಿರೋವಂಥದ್ದು. ಇಂಥ ಎಲ್ಲ ಘಟನೆ ಕೇಳಿದ್ರೆ ಡಿಸ್ಟರ್ಬ್ ಆಗತ್ತಲ್ವಾ? ಆದ್ರೆ ಒಮ್ಮೆ ಯೋಚನೆ ಮಾಡಿ, ಅವಳ ಮನಸ್ಥಿತಿ ಯಾವ ರೇಂಜಿಗೆ ಹಾಳಾಗಿದ್ದಿರ್ಬೋದು ಅಂತ. ಒಬ್ರು ಹಾಗೆ ಮಾಡ್ತಾರೆ ಅಂತಂದ್ರೆ ಯಾವ ಲೆವೆಲಿಗೆ ನಿಮ್ಮ ಮನಸ್ಸು ಅನ್ನೋದು ನಿಮ್ಮ ಕೈ ಮೀರಿ ಹೋದ್ರೆ ನಿಮ್ಮ ಜೀವನ ಅನ್ನೋದು ಸುಂದರವಾಗಿರೋದು ಎಷ್ಟೊತ್ತಿಗೆ ಬೇಕಾದ್ರೂ ರೌದ್ರಾವತಾರ ತೊಳೆಯಬಹುದು. ಹಾಗಾಗ್ಬಾರ್ದು ಅಂತಂದ್ರೆ ಈ ಕ್ಷಣದಲ್ಲಿ ಬದುಕೋದನ್ನ ಕಲಿ. ಹಿಂದೆ ಮಾಡಿದನ್ನೆಲ್ಲ ಕ್ಷಮಿಸ್ಬೇಕು. ಯಾಕಂದ್ರೆ ಅವ್ರು ಒಳ್ಳೆಯವ್ರಂತಲ್ಲ. ನಿಮ್ ಜೀವನ ಮುಖ್ಯನಾ? ನಿಮಗ್ ನೆಮ್ಮದಿ ಬೇಕಾ? ಭಗವಂತ ಕೊಟ್ಟಿರೋ ಜೀವನದ ಮೇಲೆ ನಿಮಗ್ ಗೌರವ ಇದ್ರೆ, ನಿಮಗ್ ನೆಮ್ಮದಿ ಬೇಕಂತಂದ್ರೆ ನೀವ್ ಅದೆಲ್ಲ ಮರೆತು ಖುಷಿಯಿಂದ ಬನ್ನಿ. ಇಲ್ಲ ನಾನು ಹಠನೆ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಖಂಡಿತ ಭಗವಂತ ಅದನ್ನೆಲ್ಲ ಬರ್ದಿಟ್ಕೊಂಡಿರ್ತಾನೆ. ಬಾ ಮಗನೆ, ಮುಂದಿನ ಜನ್ಮದಲ್ಲಿ ನಿಂಗೆ ಇಂಥದ್ ಯಾವ್ದು ಕೊಡಲ್ಲ. ನಿಮ್ಗೆ ಈ ವರ್ಷ ಈ ಜನ್ಮದಲ್ಲಿ ಕೊಟ್ಟಿದ್ ಜಾಸ್ತಿ ಆಯ್ತಲ್ಲ, ಬರ್ದಿಟ್ಕೊತೀನಿ. ಇದ್ ಯಾವ್ದಕ್ಕೂ ಗೌರವ ಕೊಟ್ಟಿಲ್ಲ, ನಾನು ನಿಂಗೆ ಹೊಟ್ಟೆಗೆ, ಬಟ್ಟೆಗೆ, ಆಹಾರ, ಮನೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಟ್ಟೆ, ಆದ್ರೂ ನೀ ಗೌರವ ಕೊಟ್ಟಿಲ್ಲ ಅಲ್ಲ, ಬರ್ದಿಟ್ಕೊತೀನಿ. ಮುಂದಿನ ಜನ್ಮದಲ್ಲಿ ನೋಡು. ಈ ಮೂಲಭೂತ ಇದೇನು ಇರೋದಿಲ್ಲ. ಈಗ ಯಾವ್ದೋ ಒಂದ್ ವಿಷಯಕ್ಕೆ ನೀವು ಕೊರಗ್ತಿರ್ತೀರಾ, ತುಂಬಾ ಪ್ರೀತಿ ಮಾಡ್ಕೊಳ್ಳೋ ಅತ್ತೆ ಬೇಕಾ? ಅತ್ತೆ ಒಂದನೇ ಕೊಡ್ತಾಳೆ, ಮತ್ತೇನು ಕೊಡಲ್ಲ ಜೀವನದಲ್ಲಿ. ನೆನ್ಪಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಬೇಕಾ? ಆ ಹೆಂಡತಿ ಒಬ್ಳೆ ಕೊಡ್ತಾನೆ, ಮತ್ತೇನು ಕೊಡಲ್ಲ. ಕೈಯಲ್ಲಿ ಕೆಲ್ಸ ಕೊಡಲ್ಲ, ಹಣ ಕೊಡಲ್ಲ, ಮನೆ ಕೊಡಲ್ಲ, ಮಕ್ಕಳನ್ ಕೊಡಲ್ಲ, ಏನನ್ನೂ ಕೊಡಲ್ಲ. ನೀವ್ ಹೆಂಗಿದ್ರು ಜೈ ಅನ್ನೋಂತ, ನಿಮ್ಮನ್ ಸದಾ ಕಾಲ ಪೂಜೆ ಮಾಡುವಂತ ಹೆಂಡತಿ ಕೊಡ್ತಾರೆ. ಆಗ್ಬೋದಾ? ಹಾಗೆ. ಸೊ ನಮ್ಗೆ ಎಲ್ಲದೂ ಬೇಕು ತಾನೆ ಅಂದ್ಮೇಲೆ ಒಂಚೂರು ಹೆಚ್ಚು ಕಡಿಮೆ ಎಲ್ಲದ್ರಲ್ಲಿ ಆಗುತ್ತೆ. ನಾವ್ ಅಡ್ಜಸ್ಟ್ ಮಾಡ್ಕೊಂಡು ನಾವು ಪ್ರೀತಿಯಿಂದ ಆ ಕ್ಷಣವನ್ನ ಕಳಿಬೇಕು. ನಮ್ ಜೀವನವನ್ನ ಬೆಟರ್ ಮಾಡ್ಕೊಂಡು ಹೋಗ್ಬೇಕು. ಈ ಕ್ಷಣದಲ್ಲಿ ಬದುಕೋದನ್ನ ಕಲಿಬೇಕು. ಸೊ ಪಂಚಕರ್ಮಕ್ಕೆ ನೀವು ಬಂದವರು ಕೇವಲ ಕೈ ನೋವಿದೆ, ಕೈ ನೋವು ಕಮ್ಮಿ ಆದ್ರೆ ಸಾಕು. ಚರ್ಮ ಏನೋ ಆಗಿದೆ, ಚರ್ಮ ಸರಿ ಆದ್ರೆ ಸಾಕು. ನರಗಳು ಏನೋ ವೀಕ್ ಆಗಿದೆ, ನರ ಸ್ಟ್ರಾಂಗ್ ಆದ್ರೆ ಸಾಕು. ಅಷ್ಟೇ ಅಲ್ಲ, ನಿಮ್ ಜೀವನ ಬೆಟರ್ ಆಗ್ಬೇಕು. ನಿಮ್ ಈಗ ಇಲ್ಲಿಂದ ಹೋದ್ಮೇಲೆ ಸಸ್ಯ ಸಂಜೀವಿನಿ ಬರೋ ಮೊದಲು ಅಂಡ್ ಸಸ್ಯ ಸಂಜೀವಿನಿ ನಂತರ ನೀವು ಬದುಕೋ ರೀತಿ ಬದಲಾಗ್ಬೇಕು. ನಿಮ್ಮವರನ್ನ ನೀವು ಪ್ರೀತಿಸ್ಬೇಕು. ನಿಮ್ಮ ಹತ್ರದಲ್ಲಿ ಅವ್ರು ಎಂತವ್ರೇ ಆಗಿರ್ಲಿ, ಅವ್ರು ಒಳ್ಳೆಯವರ ಕೆಟ್ಟವರ ಪ್ರಶ್ನೆನೇ ಇಲ್ಲ. ಅವ್ರು ಒಳ್ಳೆಯವರಾದ್ರೂ ಆಗ್ಲಿ, ಕೆಟ್ಟವರಾದ್ರೂ ಆಗ್ಲಿ, ನೀವು ಚೆನ್ನಾಗಿರ್ಬೇಕು, ನೀವು ಖುಷಿಯಿಂದ ಇರ್ಬೇಕು. ಯಾಕೆ ಅಂತಂದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಗೌರವ ಇರ್ಬೇಕು. ಯಾವ್ದು ಪುಕ್ಕಟೆ ಬಂದಿಲ್ಲ. ನಾವ್ ಎಷ್ಟೋ ಜನ್ಮ ಕಷ್ಟಪಟ್ಟು ಈ ಬದುಕಲ್ಲಿ ಪಡ್ಕೊಂಡಿದ್ದೀರಾ, ಗೊತ್ತಾಯ್ತಾ? ಈಗೆಲ್ಲ ಭಗವಂತ ನಿಮ್ಮನ್ನ ಯಾವ್ಯಾವ ಸ್ಥಿತಿಲಿ ಇಟ್ಟಿದಾರೋ ಅದೆಲ್ಲವನ್ನ ನೀವು ಪಡ್ಕೊಂಡ್ ಬಂದಿರೋದು.
ಎಷ್ಟೋ ಜನ್ಮಗಳು ಏನೇನೋ ಕರ್ಮಗಳು ಒಳ್ಳೊಳ್ಳೆ ಕರ್ಮಗಳನ್ನ ಮಾಡಿ ಇಂಥ ಸ್ಥಿತಿಯನ್ನ ನೀವು ಪಡ್ಕೊಂಡಿದ್ದೀರಾ. ಬಟ್ ಈ ಸ್ಥಿತಿ ಪಡ್ಕೊಂಡಾಗ ನೀವು ಅದನ್ನ ಗೌರವಿಸದೇ ಇದ್ರೆ ಮುಂದಿನ ಸತಿ ಅದನ್ನೆಲ್ಲ ಕಳ್ಕೊಳ್ಬೇಕಾಗತ್ತೆ ಅಲ್ವಾ. ಹಾಗಾಗಿ ಆ ರೀತಿ ಮಾಡ್ಕೊಳ್ದೆ ನಾವು ಈ ಕ್ಷಣವನ್ನ, ನಾವು ಸ್ವರ್ಗ ಅನ್ನೋದು ಸತ್ತ ಮೇಲೆ ಇರೋದಲ್ಲ, ಇಲ್ಲೇ ಇರೋದು. ಬದುಕ್ದಾಗ ಹೆಂಗ್ ಬದುಕ್ತೀರಾ, ನಿಮ್ಮವರೊಟ್ಟಿಗೆ ಎಷ್ಟು ಪ್ರೀತಿಯಿಂದ ಇರ್ತೀರಾ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತೆ ಮಾವ, ನಿಮ್ ಗಂಡ ಹೆಂಡತಿ, ನಿಮ್ ಮಕ್ಕಳು, ಇವ್ರ ಜೊತೆ ನಿಮ್ಮ ಕ್ವಾಲಿಟಿ ಹೇಗಿದೆ ಅಲ್ವಾ, ಅದು ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ.